ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲಿಮಾಕನ್ಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ತಮ್ಮಯ್ಯಗೌಡ ಅವರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥವಾಗಿ ಬಲಮುರಿ ಗಣಪತಿ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಅವ್ರ ತಂದೆ ದಿವಂಗತ ಮುನಿಬಚ್ಚಪ್ಪ ಹಾಗೂ ತಾಯಿ ಭೈರಮ್ಮ ಅವರ ಸ್ಮರಣಾರ್ಥವಾಗಿ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನ ಮಾಡಿದ್ದಾರೆ. ಸುಮಾರು 2 ದಿನಗಳ ಕಾಲ ಈ ಒಂದು ದೇವಾಲಯದ ಲೋಕಾರ್ಪಣೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ನೆರವೇರಿಸುವುದರ ಮೂಲಕ ಲೋಕಾರ್ಪಣೆಯನ್ನ ಮಾಡಲಾಯಿತು. ಈ ಒಂದು ಲೋಕಾರ್ಪಣೆ ನಂತರ ತಮ್ಮಯ್ಯಗೌಡರು ಮಾತನಾಡಿದ್ರು. ಶಾಲೆಗೆ ಆಗಮಿಸುವ ವಿದ್ಯಾರ್ಥಿಗಳಲ್ಲಿ ಭಕ್ತಿ, ಶಿಸ್ತು ಹಾಗೂ ಉತ್ತಮ ಸಂಸ್ಕಾರ ಬೆಳೆಸುವ ಉದ್ದೇಶದಿಂದ ಯಾವುದೇ ಸರ್ಕಾರಿ ಅನುದಾನವಿಲ್ಲದೆ ತಮ್ಮ ಸ್ವಂತ ವೆಚ್ಚದಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಿದ್ದೇನೆ. ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಗೆ ಬರುವ ಮುನ್ನ ಬಲಮುರಿ ಗಣಪತಿಗೆ ನಮಸ್ಕರಿಸಿ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಾಧಿಸಲಿ ಎಂಬುದು ನಮ್ಮ ಉದ್ದೇಶವಾಗಿದೆ. ಈ ಒಂದು ಕಾರ್ಯಕ್ಕೆ ಗ್ರಾಮಸ್ಥರು ಹಾಗೂ ಶಾಲೆಯ ಶಿಕ್ಷಕರು ಸಾಕಷ್ಟು ಸಹಕಾರ ನೀಡಿದ್ದಾರೆ. ಅವ್ರಿಗೆಲ್ಲ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಅಂತ ಹೇಳಿದ್ರು. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕ ಶರತ್ ಬಚ್ಚೇಗೌಡರನ್ನ ಆಹ್ವಾನ ಮಾಡಬೇಕಿತ್ತು. ಆದ್ರೆ ಒಂದು ಚಿಕ್ಕ ಕಾರ್ಯಕ್ರಮ ಆದ್ರಿಂದ ಅವ್ರಿಗೆ ಆಹ್ವಾನ ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಮಹಿಳಾ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡುವ ಹೋಬಳಿ ಮಟ್ಟದ ಒಂದು ಕಾರ್ಯಕ್ರಮವನ್ನ ಮಾಡ್ತೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಶಾಸಕ ಶರತ್ ಬಚ್ಚೇಗೌಡರನ್ನ ಆಹ್ವಾನ ನೀಡ್ತೇವೆ. ಮುಖ್ಯವಾಗಿ ಶಾಸಕ ಶರತ್ ಬಚ್ಚೇಗೌಡರು ಹೊಸಕೋಟೆ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗ್ಲಿ ಅಂತ ಹೇಳ್ಬಿಟ್ಟು ಬಲಮುರಿ ಗಣಪತಿಗೆ ಪ್ರಾರ್ಥನೆಯನ್ನ ಮಾಡಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ತಮ್ಮಯ್ಯಗೌಡರು ತಿಳಿಸಿದ್ರು. ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಲ್ಲಿಮಾಕನ್ಪುರ ಗ್ರಾಮದಲ್ಲಿ ನಾನು ಒಂದು 10 ವರ್ಷ ನನ್ನ ಪಂಚಾಯತ್ ಸದಸ್ಯರ ಕಾರಣ ನಾವು ಬಂದಾಗಲೂ ನಮ್ಮ ಶಿಕ್ಷಕರವರು ಒಂದ್ ದೇವಸ್ಥಾನ ಮಾಡ್ಬೇಕು ಸರ್, ಎಲ್ಲಾ ಕೆಲಸ ಮಾಡಿದಿರಿ, ಒಂದ್ ದೇವಸ್ಥಾನ ಕಟ್ಕೊಡ್ಬೇಕಂದ್ರು. ಅವ್ರು ಹೇಳಿದ್ರು ಸಿಂಪಲ್ ಆಗಿ ಮಾಡ್ಕೊಡಿ ಅಂದ್ರು. ಏನೋ ನನ್ಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಶಕ್ತಿ ಕೊಟ್ಟಿದ್ದು ಊರಿನ ಜನರ ಸ್ಪಂದನೆಯಿಂದ ಇವತ್ತು ನಮ್ಮ ಇದು ಬಲಮುರಿ ಶ್ರೀ ಗಣೇಶನ್ನ ಪ್ರತಿಷ್ಠಾಪನೆ ಮಾಡಲು ಎಲ್ಲ ಸಹಕಾರ ಕೊಟ್ಟು ಹಾಗೂ ಈ ಗಣೇಶ ಅಲ್ಲಿ ಮೂರ್ತಿ ಸ್ಥಾಪನೆ ಆಗ್ಬೇಕಾದ್ರೆ ನಮ್ಮ ಊರಿನ ಗ್ರಾಮಸ್ಥರು ಶಿಕ್ಷಕರಂದವರು ಎಲ್ಲ ಸಹಪಾಠಿ ಆಗಿರ್ತಾರೆ. ನಮ್ಮ ತಂದೆಯವರಾದ ದಿವಂಗತ ಮುನಿಬಚ್ಚಪ್ಪ ಹಾಗೂ ಭೈರಮ್ಮ ಅವರ ನೆನಪಿನ ಕಾಣಿಕೆ ನನ್ನ ಮನಸ್ಸಲ್ಲಿ ತಿಳ್ಕೊಂಡು ಇವತ್ತಿನ ದಿವಸ ನಮ್ಮ ಕುಟುಂಬದ ವತಿಯಿಂದ ಗಣೇಶ ದೇವಸ್ಥಾನ ಕಟ್ಟಿಸ್ಕೊಟ್ಟಿರ್ತೇನೆ. ಇದು ಯಾವುದೇ ಒಂದು ಸರ್ಕಾರ ಅನುದಾನ ಕೊಟ್ಟಿಲ್ಲ. ನನ್ನ ಸ್ವಂತ ಅನುದಾನದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ಲಿ, ಒಂದು ಕೈ ಮುಗಿದು ಒಳಗಡೆ ಹೋಗ್ಲಿ ಅಂತ ಹೇಳಿ ಒಂದು ಭಕ್ತಿ ಬೀಳುತ್ತದೆ. ಆ ವಿಶೇಷ ಭಕ್ತಿ ಮಕ್ಕಳಿಗೆ ಉದ್ಭವ ಆದ್ರೆ ಒಂದು ಪಾಠದ ಕಲೆ ಇರ್ತದೆ. ಇಲ್ಲಾಂದ್ರೆ ಅವ್ರ ಆಟ ಪಾಠ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಆ ಬಲಮುರಿ ಗಣೇಶನು ನಮ್ಮ ಊರಿನ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು, ಶಾಲಾ ಮಕ್ಕಳು ಎಲ್ರಿಗೂ ದೇವರು ಆ ಬಲಮುರಿ ಗಣಪತಿ ಎಲ್ರಿಗೂ ವಿಶೇಷವಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ತೇನೆ. ಶಾಲೆಯವರು ಅವ್ರು ಸಿಂಪಲ್ ಆಗಿ ಸುಮ್ಮನೆ ಹೇಳಿದ್ರು. ನನಗೆ ಮನ್ಸು ಆತ್ಮಸಾಕ್ಷಿಯಾಗಿ ದೇವರ ಬುದ್ಧಿ ಕೊಟ್ಟು ನನ್ನ ಆತ್ಮಸಾಕ್ಷಿಯಾಗಿ ನಾನು ಸ್ವಂತ ಖರ್ಚನ್ನ ಮಾಡಿರ್ತೀನಿ. ಇದು ಯಾವುದೇ ಒಂದು ನನ್ನ ಒತ್ತಡ ಇಲ್ಲ, ಯಾವುದೇ ಇಲ್ಲ. ಶಿಕ್ಷಕರು ಕೇಳೋದು ಸಹಜ, ಅದು ನಾವು ಸಹಜ ಅಂದ್ರೆ ಕೇಳಿದಾರೆಲ್ಲ ಮಾಡಿಕೊಡಕ್ಕಾಗಲ್ಲ. ದೇವ್ರು ನನಗೆ ಆ ಬುದ್ಧಿ ಶಕ್ತಿ ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ಸಹಾಯವಾಗಿ ನಮ್ಮ ದೇವರು ನಂಗೆ ಚೆನ್ನಾಗಿ ನೆಲೆಸ ಇದಾಗ್ಲಿ ಅಂತ ಹೇಳಿ ನಮ್ಗೆ ದೇವರ ಬುದ್ಧಿ ಕೊಟ್ಟಿದ್ದಾರೆ. ನಾನೇ ಸ್ವಂತ ಖರ್ಚನ್ನ ಮಾಡಿರ್ತೀವಿ. ಇದರಲ್ಲಿ ವಿಶೇಷವಾಗಿ ನಾನು ಶಾಸಕನ ಕರಿಬೇಕಾಗಿತ್ತು. ಕಾರಣ ಅಂತ ದೊಡ್ಡ ಕಾರ್ಯಕ್ರಮ ಇರೋದ್ರಿಂದ ಊರಿಗೆ ಸಣ್ಣ ಕಾರ್ಯಕ್ರಮ ಬೇಡ ಅಂತ ಹೇಳಿ ನಮ್ಮ ಶಾಸಕರು ನಾವು ಕರೆದಿಲ್ಲ. ದಯಮಾಡಿ ಇದೊಂದು ಸಭೆ ಕೇಳ್ಕೊಳ್ತೇನೆ ಶಾಸಕರು ಯಾವುದೇ ಒಂದು ಮೀಡಿಯಾದಲ್ಲಿ ನೋಡಿದಾಗ ತಮ್ಮಣ್ಣ ಕಾಯ್ದಿಲ್ಲ ಅನ್ನೋದು ಮನ ಬರಬಾರ್ದು ಅಂತ ಹೇಳಿ ಆತ್ಮೀಯವಾಗಿ ನಮ್ಮ ಶಾಸಕರು ಬರ್ಬೇಕಾಯ್ತು. ನಾನು ಅದು ಕರೆದಿಲ್ಲ. ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಇದರಲ್ಲಿ ವಿಶೇಷವಾಗಿ ಮಕ್ಕಳು ಆಟ ಆಡಿದ್ರು, ಅವ್ರಿಗೆಲ್ಲ ಬಹುಮಾನ ಕೊಡೋದು ಇಡೀ ಕಸಬಾ ಹೋಬಳಿ ಲೆವೆಲ್ ಅಲ್ಲಿ ಬರ್ತಾರೆ. ಒಟ್ಟು ಅದಕ್ಕೊಂದು ಕಾಲಾವಕಾಶ ಟೈಮು. ಈ ಸಣ್ಣ ಕಾರ್ಯಕ್ರಮ ಬೇಡ ಅಂತ ಹೇಳಿ ನಾನು ನಮ್ಮ ಶಾಸಕರು ವಿಶೇಷವಾಗಿ ನಮ್ಮ ಬಲಮುರಿ ಗಣೇಶನ್ ಪರವಾಗಿ ಅವರಿಗೆ ದೇವರ ಆರಾಧನೆ ಕೊಟ್ಟು ಮುಂದೆ ಭವಿಷ್ಯದಲ್ಲಿ ರಾಜಕೀಯವಾಗಿ ಮಂತ್ರಿಗಳಾಗ್ಲಿ ಅಂತ ಹೇಳಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರ ಮಂತ್ರಿಗಿರಿ ಕೊಡ್ಲೇಬೇಕಂತ ಹೇಳಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಬಲಮುರಿ ಗಣೇಶನ ಪರವಾಗಿ ಕೇಳ್ಕೊಳ್ತೇನೆ. ದೇವರು ಅವರಿಗೆ ಒಳ್ಳೆ ಕೆಲಸ ಮಾಡಲು ಇನ್ನೂ ಸಹಕಾರ ಕೊಡ್ಲಿ ಅಂತ ಹೇಳಿ ನನ್ನ ಊರಿನ ಪರವಾಗಿ ನಾನು ಸಹ ಅವರಿಗೆ ಒಂದು ದೇವರಲ್ಲಿ ಕೇಳ್ಕೊಳ್ತೇನೆ. ದಯಮಾಡಿ ಸಮಯ ಇರಲಿ ನಮ್ಮ ಶರತ್ ಬಚ್ಚೇಗೌಡ ಸಾಹೇಬರಿಗೆ.